ನಮಸ್ತೆ ಸ್ನೇಹಿತರೆ. ಹೊಸ ವರ್ಷ ಸಂಕಲ್ಪ ತಗೊಂಡು 3 ದಿನ ಆಯ್ತು. ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಆಗಿದ್ಯೋ ಇಲ್ವೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಇದು ಸಾಧ್ಯ ಆಗಲ್ಲ ಅಂತಂದ್ರೆ ನಿಮ್ಮ ಏನು ದಿನಚರಿ ಇರ್ತದೆ ಅದು ನಿಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗ್ಬಿಟ್ಟಿರ್ತದೆ. ಹೇಗೆ ಸಾಧ್ಯ ಅಂತಂದ್ರೆ ನೋಡಿ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಪಾಡಿಗೆ ನೀವು ಹೋಗಿ ಬ್ರಷ್ ಮಾಡ್ತೀರಾ, ನಿಮ್ಗೆ ಗೊತ್ತಿಲ್ಲದೆ ಹಾಗೆ ನಾಷ್ಟ ಮಾಡ್ತೀರಾ, ನಿದ್ದೆ ಮಾಡ್ತೀರಾ, ಆಮೇಲೆ ಎಲ್ಲ ನಿಮ್ಮ ಟೀ ಅಂಗಡಿಗಳು ಅಥವಾ ಹೋಗ್ಬೇಕು ನೋಡಿದ ತಕ್ಷಣ ಟೀ ಕುಡಿಬೇಕು ಅನ್ನೋದು, ಅಥವಾ ನೀವು ಯಾವ್ದಾನ ಜಂಕ್ ಫುಡ್ ತಿಂತಾ ಇದ್ದೀರಾ ಅದು ನೋಡಿದ ತಕ್ಷಣ ತಿನ್ಬೇಕು ಅನ್ನೋದು, ಇದು ತುಂಬಾ ವರ್ಷದಿಂದ ನೀವು ಇದನ್ನ ಹವ್ಯಾಸ ಮಾಡ್ಕೊಂಡು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿರ್ತೀರಾ. ಇದನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ಏನು ಹವ್ಯಾಸಗಳು, ಹೊಸ ಹವ್ಯಾಸಗಳು ರೂಢಿಸ್ಕೊಂತೀರಾ, ಅದು ಸಹ ಸಾಧ್ಯ ಆಗಲ್ಲ. ಏನು ಎಲ್ಲಾರು ಹೇಳ್ತಾರೆ 8 ದಿನ ಯಾವ್ದಾನ ಹೊಸ ಹವ್ಯಾಸ ಶುರು ಮಾಡ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ಮಾಡ್ತೀರಾ, ಅಥವಾ 21 ದಿನ ಹವ್ಯಾಸ ಶುರು ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಮಾಡ್ತೀರಾ, ಅಥವಾ 48 ದಿನ ಅಂದ್ರೆ ನೀವು ಅದನ್ನ ಪಾಲ್ಗೊಳಿಸ್ಕೊಬೇಕು ಅಂತಂದ್ರೆ, ಈಗ ನಿಮ್ಗೆ ಸುಲಭವಾಗಿ ಒಂದೆರಡು ಟಿಪ್ಸ್ಗಳನ್ನ ಹೇಳ್ತಾ ಬರ್ತೀನಿ ನೋಡಿ. ನೀವು ಪುಸ್ತಕ ಓದ್ಬೇಕು ಅಂತ ಅನ್ಕೊಂಡಿದೀರಾ ಅಲ್ವಾ, ಅದನ್ನೇನ್ ಮಾಡ್ಬೇಕು ಅಂತಂದ್ರೆ ದಿನ 30 ಪೇಜ್ ಓದ್ಬೇಡಿ, ದಿನ 2 ಪೇಜ್ ಓದಿ. ನಿಮ್ಮ ಮಲಗೋ ತಲೆದಿಂಬ ಹತ್ರನೇ ಇಕ್ಕೊಂಬಿಡಿ. ಬೆಳಗ್ಗೆ ಎದ್ದ ತಕ್ಷಣ 2 ಪೇಜ್ ಓದ್ಬಿಡಿ. ಮತ್ತೆ ಮಲಗ್ಬೇಕಾದ್ರೆ ಆ ಪುಸ್ತಕ ನಿಮ್ ಕಣ್ಣು ತಲೆದಿಂಬ ಹತ್ರನೇ ಇರ್ಬೇಕದು. ಎತ್ಕೊಂಡು 2 ಪೇಜ 3 ಪೇಜ ಓದಿ. ಆಮೇಲೆ ವ್ಯಾಯಾಮ ಮಾಡಕ್ ಹೋಗ್ಬೇಕು ಅನ್ಕೊಂಡಿರ್ತೀರಾ. ವ್ಯಾಯಾಮ ಮಾಡಕ್ ಹೋಗಿದ ತಕ್ಷಣ 10,000 ಜಿಮ್ಮು, ಒಂದು 5,000 ಜಿಮ್ ಫೀಸ್ ಅಂದಿದ ತಕ್ಷಣ ಅಯ್ಯೋ ದುಡ್ಡು ಇಲ್ಲ ಅನ್ಕೊಂಡು ಸುಮ್ಮನಾಗ್ಬಿಡ್ತೀರಾ. ಅದನ್ನು ನೀವು ಮಾಡಿದಿರ ಏನ್ ಮಾಡ್ಬೇಕು, ನೀವು ಮನೆಯಲ್ಲೇನೆ ಫ್ರೀ ಎಕ್ಸರ್ಸೈಸ್ ಮಾಡಿ, ಅಥವಾ ಒಂದು ವಾಕಿಂಗ್ ಹೋಗಿ ಬನ್ನಿ, ಅಥವಾ ಒಂದು 10 ಡಿಪ್ಸು, ಒಂದ್ ಸ್ವಲ್ಪ ಬಸ್ಕಿ, ಈ ತರದೆಲ್ಲ ಹೊಡೆದು ಪ್ರಾಕ್ಟೀಸ್ ಮಾಡಿ. ಒಂದು 15 ದಿವಸ ಮನೇಲೆ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಹೋಗಿ ಜಿಮ್ಗೆ ಸೇರ್ಕೊಳ್ಳಿ. ಆ ನಂತರ ಈಗ ಈಗ ಸಿಗರೇಟ್ ಬಿಡ್ಬೇಕು ಅಂತ ಅನ್ಕೊಂಡಿದೀರಲ್ವಾ, ನೀವೇನ್ ಮಾಡ್ಬೇಕು, ಅದನ್ನ ಕಮ್ಮಿ ಮಾಡ್ಕೊಬೇಕು ಅಂತಂದ್ರೆ, ಸಿಗರೇಟ್ ಆಗೋದ್ರಿಂದ ಏನೆಲ್ಲ ಅಡ್ಡ ಪರಿಣಾಮ ಆಗುತ್ತೆ, ಯಾವ ತರ ಕಾಯಿಲೆಗಳು ಬರ್ತದೆ ಅಂತ ನಿಮ್ಗೆ ಗೂಗಲ್ ಮಾಡ್ತಾ ಇರಿ ಪದೇ 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 ಪದೇ. ಆ ಗೂಗಲ್ ಮಾಡಿದ ಫೋಟೋ ಬರ್ತಾ ಇರ್ತದೆ, ಅದು ನೋಡಿ ಸ್ವಲ್ಪ ನೀವು ಇದನ್ನ ಮಾಡ್ಬಾರ್ದು ಅಂತ ಇರ್ತದೆ. ಮತ್ತೆ ಕುಡ್ತದಿಂದ ಬಿಡ್ಬೇಕು ಅಂತ ಇರ್ತೀರಾ, ಆ ಕುಡ್ತದ ದುಷ್ಪರಿಣಾಮ ಆಗಿರುವಂತ ನ್ಯೂಸ್ಗಳು ನೋಡಿ, ಆ ಕುಡ್ತದಿಂದ ಆಗೋ ಕಾರಣಗಳು ಗೂಗಲ್ ಮಾಡಿ ನೋಡಿ, ಅಥವಾ ಡಾಕ್ಟರ್ಗಳು ಇಂಟರ್ವ್ಯೂಗಳು ನೋಡಿ. ಅದ್ರಿಂದ ಏನಾಗುತ್ತೆ ಅಂತ ಪದೇ 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 ಅದ್ ನೋಡ್ತಾ ಇರಿ. ಅವಾಗ ನಿಮ್ಮಷ್ಟಕ್ಕೆ ನೀವೇನೆ ಅದನ್ನ ಬಿಡೋ ತಪ್ಪು ಅಂತ ಅನ್ಸ್ತಾ ಇರ್ತದೆ, ಬಿಡ್ತಾ ಹೋಗ್ತಾ ಇರ್ತೀರಾ. ಆ ನಂತರ ಹೀಗೆ ಯಾವ್ದಾನ ಗೇಮಿಂಗು ಜೂಜಾಟ ಇದಾಡ್ತಿರ್ತೀರ ಅಂದ್ರೆ ನ್ಯೂಸ್ಗಳು ನೋಡಿ, ಅದರಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ, ಅದನ್ನೆಲ್ಲ ಬಿಡ್ತಾ ಹೋಯ್ತಾ ಇರ್ತೀರಾ. ಈ ರೀತಿ ಅದ್ರದ್ದು ಏನು ನಿಮ್ಗೆ ಇನ್ಫೆಕ್ಟ್ ಆಗ್ತಾ ಇದೆ, ಅದು ನಿಮ್ಮ ತೊಂದರೆ ಕೊಡ್ತಾ ಇದೆ, ಅದನ್ನ ಬಿಡ್ಬೇಕು ಅಂತಂದ್ರೆ ಅದರಿಂದ ಆಗೋ ಅಡ್ಡ ಪರಿಣಾಮ ನೀವು ತಿಳ್ಕೊಂಡಿದ್ದಾನೆ, ಭಯದಿಂದ ಬಿಡೋದು. ಈಗ ಸಿಮ್ಮದ್ ಬಾಯಿ ಕೈ ಹಾಕ್ತೀರಾ, ನೀವು ಹೋಗಿ ಆಗಲ್ಲ ತಾನೆ, ಏನಕ್ಕೆ ಕಚ್ಚಿ ಬಿಡ್ತದೆ ತಿನ್ಬಿಡ್ತದೆ ಅಂತ ಭಯ ತಾನೆ ಅಲ್ವಾ. ಅದೇ ರೀತಿ ಅದರಿಂದ ಕೆಟ್ಟ ಪರಿಣಾಮ ಏನಾಯ್ತದೆ ಅದನ್ನ ನೋಡ್ತಾ ಇರ್ಬೇಕು. ನಿಮ್ಗೆ ಯಾರು ಬೈತಾ ಇರ್ತಾರೆ ನೋಡಿ, ಸೇದ್ಬೇಡ ಕಣಪ್ಪ, ಮಾಡ್ಬೇಡ ಕಣಪ್ಪ, ಅವ್ರಿಗೆ ಒಂದೇ ಪದೇ ಪದೇ ಹೋಗಿ ಭೇಟಿ ಆಗ್ತಾನೆ ಇರಿ, ಅವ್ರ ಬೈಸ್ಕೊಂಬತಾರೆ ಇರ್ರಿ. ಮರ್ಯಾದೆ ಹೋದಾಗ ಅಯ್ಯೋ ಇರಪ್ಪ ಅಂದ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ನಾವೇನ್ ಮಾಡ್ತೀವಿ, ಅದನ್ನ ಬಿಡೋದಕ್ಕೆ ಇನ್ನೊಂದು ಮುಖ್ಯ ಕಾರಣ, ಸಿಗರೇಟ್ ಅಂಗಡಿ ಟೀ ಅಂಗಡಿ ನೋಡಿದ ತಕ್ಷಣ ಗಾಡಿ ಸೈಡ್ಗೆ ಹಾಕೋದು, ಮತ್ತೆ ಶುರು ಮಾಡ್ಬಿಡೋದೆ, ಹೊಗೆ ಬಿಡಕ್ ಶುರು ಮಾಡ್ಬಿಡೋದೆ. ಅಂಗಡಿ ಸಾಯಂಕಾಲ ಆಯ್ತಿದಂಗೆ ನಡ್ಕ ಬಂತು ಅಂದ್ಬಿಟ್ಟು ಅದೇ ಗ್ಯಾಂಗ್ ಇರ್ತದಲ್ಲ ನಿಮ್ದು, ಆ ಗ್ಯಾಂಗ್ನೇ ಫೋನ್ ಮಾಡೋದು, ಎಲ್ಲಿದ್ಯಮ್ಮ, ಮಗ ಎಲ್ಲಿದ್ಯಾ ಅನ್ನೋದು, ಮತ್ತೆ ಎಲ್ಲ ಸೇರ್ಬಿಡೋದು, ಎಲ್ಲ ಕುಡ್ದು ಬಿಡೋದೇನೆ ಅಲ್ವಾ. ಮತ್ತೆ ಜಂಕ್ ಫುಡ್ ತಿನ್ಬಾರ್ದು, ಕೆಟ್ಟದ್ದು ಅಂತ ಇರ್ತದೆ, ಅದು ನೋಡಿದ ತಕ್ಷಣ ಓಡೋಗ್ಬಿಡೋದು, ಮತ್ತೆ ತಿನ್ಬಿಡೋದು. ಅಂದ್ರೆ ನಮ್ಗೆ ದಿನದ ಬಳಕೆ ಎಲ್ಲ ರೂಢಿ ಆಗ್ಬಿಟ್ಟಿದೆಯಲ್ಲ, ಅದನ್ನ ಕಮ್ಮಿ ಮಾಡ್ಕೊಂಬಿಡಿ. ಆಮೇಲೆ ಈ ಮೊಬೈಲ್ ಅತಿ ಹೆಚ್ಚು ನೋಡ್ಬಾರ್ದು ಅಂತ ಅನ್ಕೊಂಡಿರ್ತೀರಲ್ವಾ, ಸ್ಕ್ರೀನ್ ಟೈಮಿಂಗ್ಸ್ ಅವರ್ ಆಫ್ ಮಾಡ್ಕೊಳ್ಳಿ, ಅಥವಾ ನೀವೇನೇನೋ ಆಪ್ಗಳು ಯೂಸ್ ಮಾಡ್ತೀರ ಅದನ್ನ ಡಿಲೀಟ್ ಮಾಡ್ಬಿಡಿ. ಅಥವಾ ಯಾವ್ದಾನ ವೆಬ್ಸೈಟ್ಗಳಿಗೆ ಹೋಗಿ ಅಡಲ್ಟ್ ವೆಬ್ಸೈಟ್ ನೋಡ್ತಾ ಇದ್ದೀರಾ, ಅದರಿಂದ ಆಚೆ ಬರಕಾಯ್ತಿಲ್ಲ, ಆ ವೆಬ್ಸೈಟ್ಗಳನ್ನ ಬ್ಲಾಕ್ ಮಾಡ್ಬಿಡಿ. ಅವಾಗ ನೀವು ಅದರಿಂದ ಆಚೆ ಬರ್ತೀರಲ್ವಾ. ನೋಡಿ, ನಾವೇನೇ ಸಂಕಲ್ಪ ತಗೊಂಡು ನೀವು ತೊಡಗಿಸ್ಕೊಬೇಕು. ಅದನ್ನ ನೀವು ಹೆಂಗ್ ಮಾಡ್ಬೇಕು, ಇನ್ನೊಂದು ಐಡಿಯಾ ಕೊಡ್ತೀನಿ. ನಿಮಗ್ ನೀವೇ ಶಬಾಷ್ ಅನ್ಕೊಳ್ಳಿ, ಇವತ್ತು ನಾನು ವಾಕಿಂಗ್ ಮಾಡದ್ನಪ್ಪ, ಬಂದ್ ಬರ್ಕೊಳ್ಳಿ, ಅದನ್ನ ನಿಮ್ಮ ವಾಟ್ಸಾಪ್ ಇದ್ರಲ್ಲೇ ಬರ್ಕೊಳ್ಳಿ, ಅಥವಾ ಎಲ್ಲ ಬುಕ್ಕಲ್ಲಿ ಬರೀರಿ. ನಿಮಗ್ ನೀವೇ ಶಬಾಷ್, ನಾನು ಇವತ್ತು ಒಂದು ಅವರ್ ವಾಕಿಂಗ್ ಹೋಗಿ ಬಂದೆ, ಮತ್ತೆ ಸಾಯಂಕಾಲ ಬನ್ನಿ, ಮತ್ತೆ ಏನಾರ ಯಾವ್ದಾನ ಒಂದು ದುಶ್ಚಟ ಬಿಟ್ಟರೆ ಇವತ್ತು ನೀವು ಶಬಾಷ್, ನಾನು ಇದನ್ನ ಇವತ್ತು ಮಾಡ್ಲಿಲ್ಲ, ನನ್ ಕೆಟ್ಟ ಹವ್ಯಾಸ ಇದು ನಾನು ಮಾಡ್ಲಿಲ್ಲ. ನಿಮಗ್ ನೀವೇ ಶಬಾಷ್ ಅನ್ಕೊಳ್ಳಿ. ಯಾರಿಗೂ ಮೆಚ್ಚಕ್ ಆಗಲ್ಲ ಅಲ್ವಾ, ನೀವು ಬದ್ಲಾಗ್ಬೇಕಾದ್ರೆ ನಿಮ್ಮಿಂದನೇ ತಾನೇ ಸಾಧ್ಯ. ಈಗ ನೋಡಿ, ತುಂಬಾ ದಪ್ಪ ಆಗ್ಬಿಟ್ಟು ದೇಹ ಎಲ್ಲ ಆಚೆ ಬಂದ್ಬಿಟ್ಟಿರ್ತದೆ, ಎಲ್ಲ ಕೊಬ್ಬಿನ ಅಂಶ ಬಂದು. ಏನ್ ಹಾಕೊಳ್ಳಿ, ಬರೀ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡು ಹೋಗಿ ನೋಡ್ಕೊಂಬೇಡಿ. ಮಿರರ್ ಮುಂದೆ ಎಲ್ಲ ಬಿಚ್ಬಿಟ್ಟು ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲೆಲ್ಲೆಲ್ಲ ಕೊಬ್ಬು ಹೆಚ್ಚಾಗಿದೆ, ಎಲ್ಲ ಇದನ್ನೆಲ್ಲ ತಿನ್ನೋದ್ರಿಂದ ಏನೆಲ್ಲ ಆಗಿದೆ ನನಗೆ ಅಂದ್ಬಿಟ್ಟು ನೋಡ್ಕೊಂಡು, ಅನಾರೋಗ್ಯ ಎಷ್ಟು ಕೆಡ್ತದೆ ಅಂತ ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಅವಾಗ ನಿಮ್ಮ ಮೇಲೆ ನಿಮ್ಗೆ ಭಯ ಆಗ್ತದೆ, ಓ ಇದೆಲ್ಲ ಮಾಡೋ ತಪ್ಪಲ್ವಾ, ಇದೆಲ್ಲ ಕರಗಿಸ್ಬೇಕಲ್ವಾ, ಇದೆಲ್ಲ ಆರೋಗ್ಯವಾಗಿ ಮಾಡ್ಕೊಬೇಕು ಅಂತಂದ್ರೆ ಫಸ್ಟು ನಿಮ್ಮ ದೇಹನ ಸುಂದರವಾಗಿ ಇಕ್ಕೊಬೇಕು, ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಕ್ಕೊಬೇಕು, ನಿಮ್ಮ ದೇಹದ ಶೇಪ್ ಅಲ್ಲೂ ಸಹ ಚೆನ್ನಾಗಿ ಇಕ್ಕೊಬೇಕು, ಶುಭ್ರವಾದ ಬಟ್ಟೆ ಹಾಕ್ಬೇಕು, ಶುಭ್ರವಾಗಿ ಮಾತಾಡಬೇಕು. ಈ ತರದೆಲ್ಲ ನೀವು ಹವ್ಯಾಸಗಳನ್ನ ದಿನನಿತ್ಯ ಗಮನಿಸಿ ಅದನ್ನ ನೀವು ಶಬಾಷ್ಗಿರಿ ಕೊಟ್ಕೊಂತ ಹೋಗಿ. ಹಂತಂತವಾಗಿ ನಿಜವಾಗ್ಲೂ ಬದಲಾಗ್ತೀರಾ. ಏನೋ ರೆಸರ್ವೇಶನ್ ಸಿದ್ಧಾಂತ ಏನು ಸಂಕಲ್ಪ ಮಾಡ್ಬಿಟ್ಟು ಸುಮ್ನೆ ಕುತ್ಬಿಟ್ಟು ಅಯ್ಯೋ ಆಯ್ತಿಲ್ಲ ಅಂದ್ರೆ ಇದೇ ಸಣ್ಣ ಕಾರಣಗಳೇನೆ. ನಿಮಗ್ ನೀವು ಶಬಾಷ್ಗಿರಿ ಕೊಟ್ಕೊಂತಾರಲ್ಲ, ಆಮೇಲೆ ಇನ್ನೊಬ್ರು ಮೆಚ್ಲಿ ಅಂತ ಮಾಡಕ್ ಹೋಯ್ತೀರಾ, ಅದು ಆಗ್ತಾ ಇರಲ್ಲ. ಯಾವತ್ತು ಇನ್ನೊಬ್ರು ಮೆಚ್ಲಿ ಅಂತ ಏನನ್ನೂ ಮಾಡಕ್ ಹೋಗ್ಬೇಡಿ. ನಿಮಗ್ ನೀವು ಬದಲಾಗ್ಬೇಕು ಅಂತ ಅನ್ಕೊಂಡು ನಿಮ್ಮಲ್ಲೇ ತಾನೇ ಅದಾಗ ಸಾಧ್ಯ. ನೀವು ಅದನ್ನ ಸಲೀಸಾಗಿ ಬದಲಾಯಿಸ್ಬೋದು.
ಇಷ್ಟೇ ಮಾಡಿ ನಿಮಗೆ ನೀವು ದಿನನಿತ್ಯ ತುಂಬಾ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಹೊಸದನ್ನ ಹಂತವಾಗಿ ಕೆಟ್ಟದನ್ನ ಬಿಡ್ತಾ ಬನ್ನಿ, ಹೊಸದು ಹಂತವಾಗಿ ಸ್ವಲ್ಪ ಶುರು ಮಾಡ್ತಾ ಬನ್ನಿ. ಅದಕ್ಕೆ ನೀವು ಶಬಾಷ್ಗಿರಿ ಕೊಟ್ಕೊಳ್ತಾ ಹೋಗಿ. ಈಗ ನೋಡಿ, ಈ ವರ್ಷ ನಾನು 1 ಲಕ್ಷ ರೂಪಾಯಿ ಸೇವಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ರಿ. ಏನ್ ಮಾಡ್ಬೇಕು? ನಿಮ್ಮೆಲ್ಲ ಕೆಟ್ಟ ಹವ್ಯಾಸಗಳು ಸೇವಿಂಗ್ ಅಮೌಂಟ್ ಏನ್ ಬರ್ತದೆ ಅದನ್ನೆಲ್ಲ ಒಂದು ಬ್ಯಾಂಕ್ ಅಲ್ಲಿ ATM ಕಾರ್ಡ್ ಹಾಕೊಂಡ್ಬಿಟ್ರಿ, ಫೋನ್ ಪೇ ಯೂಸ್ ಮಾಡಬೇಡಿ. ತಗೊಂಡ ದುಡ್ಡು ಹಾಕ್ತಾರೆ. ಇವತ್ತು ನಾನು 300 ರೂಪಾಯಿ ಸಿಗರೇಟ್ಸ್ ಅದಕ್ಕೆ 500 ರೂಪಾಯಿ ಕುಡಿಯೋದಕ್ಕೆ ಖರ್ಚು ಮಾಡ್ತಿದ್ದೆ. 1 ವರ್ಷ ನೋಡೋದೇ ಇರಪ್ಪ ಇದೆಷ್ಟು ದುಡ್ಡು ಆಗ್ಬಿಡ್ತದೆ ಅಂದ್ಬಿಟ್ಟು ಒಂದು ಅಕೌಂಟ್ ಮಾಡಿ ಅದಕ್ಕೆ ಆಗ್ತಾ ಹೋಗ್ತಾ ಇರಿ. ಸುಮ್ಮನೆ ಏನು ಮಾಡ್ಕೋಬೇಡ್ರಿ, ಅಂತ ತೆಗಿಯೋಕೋಬೇಡಿ. 1 ವರ್ಷ ಹೋದ್ಮೇಲೆ ನೋಡಿ ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡಾಗಿರ್ತದೆ ಅಂತ ಅಲ್ವಾ. ಇದೆಲ್ಲ ನಮ್ಮಿಂದಾನೇ ಸಾಧ್ಯ ಅಂತಂದ್ಮೇಲೆ ನಮ್ಮ ಮನಸ್ಸಿಂದಾನೇ ಸಾಧ್ಯ ಅಲ್ವಾ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು. ಇದನ್ನೆಲ್ಲ ಇದು ಸಹ ನಿಮ್ಗೆ ಒಂದು ಟಿಪ್ಸ್ ತರ ಕೊಟ್ಟಿದ್ದೀನಿ. ಎಲ್ಲರೂ ನೀವೆಲ್ಲ ಆರೋಗ್ಯಕರವಾಗಿ ಆಗ್ಬೇಕು, ನೀವೆಲ್ಲ ಬುದ್ಧಿವಂತರಾಗಬೇಕು, ನೀವೆಲ್ಲ ಜಾಣರಾಗಬೇಕು, ಈ ಎಲ್ಲಾನು ಕಾಪಾಡಬೇಕು, ನಮ್ಮ ಪ್ರಕೃತಿನಾಗ್ಲಿ ನಮ್ನಾಗ್ಲಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ನನ್ನ ಮಾತುಗಳು ಅಷ್ಟೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿ ವೀಕ್ಷಿಸಕ್ಕೆ ಎಲ್ಲರಿಗೂ ನಮಸ್ಕಾರ. ಇದನ್ನೆಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ನಮಸ್ತೆ.